93 ವಯಸ್ಸಾದಂತಹ ತಾತ ಒಬ್ರು ತನ್ನ ಮಡದಿಗೆ ಸರ ಕುಡಿಸಲು ಜ್ಯುವೆಲರಿಗೆ ಕರೆದುಕೊಂಡು ಬರ್ತಾರೆ. ತನ್ನಲ್ಲಿ ಇರುವಂತಹ ನೋಟುಗಳನ್ನ ಜೋಡಿಸೋದನ್ನ ಕಂಡಂತ ಬಂಗಾರ ಅಂಗಡಿ ಮಾಲೀಕ ನಿಲೇಶ್ ಎಂಬುವರು ನೋಡಿ ಆ ಸರವನ್ನ ಉಚಿತವಾಗಿ ನೀಡ್ತಾರೆ. ಅವರು ಹಣ ಕೊಡಲು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ತೆಗೆದುಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ನೀವು ಪಾಂಡುರಂಗ ರುಕ್ಮಿಣಿ ಇದ್ದ ಹಾಗೆ ಕೇವಲ 10 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ನೀವು ಕೊಟ್ಟು ಆ 10 ರೂಪಾಯಿ ನನಗೆ ಆಶೀರ್ವಾದ ಒಂದಿಷ್ಟು ಆಶೀರ್ವಾದ ಕೂಡ ತೆಗೆದುಕೊಳ್ತಾರೆ. ಅವರ ಒಳ್ಳೆತನಕ್ಕೆ ನಮ್ದೊಂದು ಸಲಾಂ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಂಗಾರ ಅಂಗಡಿಯ ಮಾಲೀಕನ ಹೃದಯ ಬಂಗಾರ ಅಂತದ್ದು ಅಂತಾನೆ ಹೇಳ್ಬೋದು. ಚಿಲ್ಲರೆ ಕಾಸಿನಲ್ಲಿ ಪತ್ನಿಗೆ ಮಂಗಳಸೂತ್ರ ಖರೀದಿಸಲು ಬಂದ ವೃದ್ಧ. ಬಂಗಾರ ಅಂಗಡಿ ಮಾಲೀಕನ ಹೃದಯ ಬಂಗಾರದಂತದ್ದು. 20 ರೂಪಾಯಿ ಸ್ವೀಕರಿಸಿ ಮಂಗಳಸೂತ್ರ ಕೊಟ್ಟ ಮಾಲೀಕ. ವೃದ್ಧ ದಂಪತಿಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್. ಈಗಿನ ಕಾಲದಲ್ಲಿ ದುಡ್ಡಿಗೆ ಬೆಲೆ. ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ 1 ರೂಪಾಯಿ ಬಿಡದೆ ವಸೂಲಿ ಮಾಡುವಂತಹ ಕಾಲದಲ್ಲಿ ನಾವಿದ್ದೇವೆ. ಆದರೆ ಇದಕ್ಕೆ ತದ್ವಿರುದ್ಧವಾದಂತಹ ಘಟನೆಯು ಈಗ ನಡೆದಿದೆ. ವೃದ್ಧ ದಂಪತಿಯ ಶುದ್ಧ ಪ್ರೀತಿ ಹಾಗೂ ಚಿನ್ನದಂಗಡಿ ಮಾಲೀಕನ ಹೃದಯವಂತಿಕೆಗೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಮಾಂಗಲ್ಯ ಖರೀದಿಸಲು ಚಿನ್ನದಂಗಡಿಗೆ ಬಂದಂತಹ ದಂಪತಿಯ ಬಳಿ ಅಂಗಡಿಯ ಮಾಲೀಕನು ಕೇವಲ 20 ರೂಪಾಯಿಯನ್ನ ಸ್ವೀಕರಿಸುವ ಮೂಲಕ ತನ್ನ ಹೃದಯವಂತಿಕೆಯನ್ನ ಮೆರೆದಿದ್ದಾನೆ. ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಸಖತ್ ವೈರಲ್ ಆಗ್ತಿದ್ದಂತೆ ಈ ವ್ಯಕ್ತಿಯ ಒಳ್ಳೆತನವನ್ನ ನೆಟ್ಟಿಗರು ಮೆಚ್ಚಿಕೊಂಡಿದ್ದಾರೆ. ಚಿನ್ನದ ಬೆಲೆ ಗಗನಕ್ಕೆ ಏರ್ತಿದೆ. ಹೀಗಾಗಿ ಆಭರಣವನ್ನ ದೂರದಿಂದ ನೋಡಿಯೇ ಖುಷಿ ಪಡಬೇಕು. ಈಗಿನ ಕಾಲದಲ್ಲಿ ಆಭರಣ ಖರೀದಿ ಮಾಡೋದೆಂದ್ರೆ ಮಧ್ಯಮ ಹಾಗೂ ಬಡವರ್ಗದ ಜನರಿಗೆ ಕನಸೇ ಸರಿ. ಆಭರಣ ಎಷ್ಟೇ ದುಬಾರಿಯಾಗಿರಲಿ ಈ ಹೆಣ್ಮಕ್ಳು ತಮ್ಮ ಪತಿ ಉಡುಗೊರೆಯಾಗಿ ಆಭರಣ ನೀಡಿದರೆ ಖುಷಿ ಪಡ್ತಾರೆ. ವೃದ್ಧ ವ್ಯಕ್ತಿಯೊಬ್ಬನು ತನ್ನ ಪತ್ನಿಗೆ ಮಂಗಳಸೂತ್ರವನ್ನ ಕೂಡಿಸಲು ಆಭರಣದ ಅಂಗಡಿಗೆ ಕರೆದುಕೊಂಡು ಬಂದಿದ್ದಾನೆ. ಆದರೆ ಅಂಗಡಿ ಮಾಲೀಕನು ಈ ದಂಪತಿಯ ಕಷ್ಟವನ್ನು ಅರಿತು ಇವರಿಂದ 20 ರೂಪಾಯಿ ಸ್ವೀಕರಿಸುವ ಮೂಲಕ ತನ್ನ ಹೃದಯದ ಶ್ರೀಮಂತಿಕೆಯನ್ನ ಮೆರೆದಿದ್ದಾನೆ. ಈ ಘಟನೆಯು ಮಹಾರಾಷ್ಟ್ರದ ಸಂಭಾಜಿನಗರದ ಗೋಪಿಕಾ ಜ್ಯುವೆಲರ್ಸ್ನಲ್ಲಿ ನಡೆದಿದೆ ಎನ್ನಲಾಗ್ತಿದೆ. ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದ್ದು ನೆಟ್ಟಿಗರ ಹೃದಯವನ್ನ ಗೆದ್ದುಕೊಂಡಿದೆ. ಅಟ್ ವರ್ಲಿನ್ ಪಾನ್ವರ್ ಹೆಸರಿನ ಖಾತೆಯಲ್ಲಿ ವಿಡಿಯೋವೊಂದನ್ನು ಶೇರ್ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋದೊಂದಿಗೆ ಇದು ನನ್ನ ದಿನವನ್ನ ಇನ್ನಷ್ಟು ಸುಂದರವಾಗಿಸಿತು. ಮಹಾರಾಷ್ಟ್ರದ ತೀರ್ಥಯಾತ್ರೆಯ ಸ್ಥಳವಾದಂತಹ ಪಂಢರಾಪುರಕ್ಕೆ ಹೋಗುವಂತಹ ದಾರಿಯಲ್ಲಿ ವೃದ್ಧ ದಂಪತಿಗಳು ಅಲ್ಪ ಸ್ವಲ್ಪ ಕೂಡಿಟ್ಟ ಹಣದಿಂದ ಆಭರಣ ಖರೀದಿಸಲು ಚಿನ್ನದಂಗಡಿಗೆ ಹೋಗಿದ್ದಾರೆ. ಅಂಗಡಿ ಮಾಲೀಕರು ಅವರಿಗೆ ಸಹಾಯ ಮಾಡಿದ ರೀತಿ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿತ್ತು. ನೀವು ಮಾಡುವಂತಹ ಒಳ್ಳೆಯ ಕೆಲಸವು ಯಾವಾಗಲೂ ಸಹ ನಿಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ ಹಾಗೂ ನಿಮಗೆ ಯಶಸ್ಸನ್ನು ತರುತ್ತದೆ ಎಂದು ಶೀರ್ಷಿಕೆಯಲ್ಲಿ ಬರೆಯಲಾಗಿದೆ. ವೈರಲ್ ಆಗಿರುವಂತಹ ಈ ವಿಡಿಯೋದಲ್ಲಿ 93 ವರ್ಷದ ವೃದ್ಧನು ಆಭರಣವನ್ನು ಖರೀದಿಸಲು ತನ್ನ ಮಡದಿಯೊಂದಿಗೆ ಆಭರಣದ ಅಂಗಡಿಗೆ ಬಂದಿದ್ದಾನೆ. ಅವರು ತೊಟ್ಟಂತಹ ಉಡುಗೆಯೇ ಅವರ ಆರ್ಥಿಕ ಸ್ಥಿತಿ ಹೇಗಿದೆ ಅನ್ನೋದನ್ನ ಸೂಚಿಸುತ್ತೆ. ಅಂಗಡಿಗೆ ಬಂದಂತಹ ಈ ವೃದ್ಧ ದಂಪತಿಗಳು ಹಾರ ಮತ್ತು ಮಂಗಳಸೂತ್ರವನ್ನ ಖರೀದಿಸಲು ಮುಂದಾಗುತ್ತಾರೆ. ಇವರಿಬ್ಬರ ಪ್ರೀತಿ ಬಾಂಧವ್ಯವನ್ನ ನೋಡಿದ ಚಿನ್ನದ ಅಂಗಡಿ ಮಾಲೀಕನು ಅವರೊಂದಿಗೆ ಸಂಭಾಷಣೆಗೆ ಇಳಿದಿದ್ದಾನೆ. ಈ ವೇಳೆಯಲ್ಲಿ ನಿಮ್ಮ ಬಳಿ ಹಣ ಎಷ್ಟಿದೆ ಅಂತ ಕೇಳಿದ್ದು ವೃದ್ಧ ಮಹಿಳೆ 1120 ರೂಪಾಯಿ ಹಣವನ್ನ ತೋರಿಸುತ್ತಿರೋದನ್ನ ಕೂಡ ನಾವು ನೋಡಬಹುದು. ಅವರ ಆರ್ಥಿಕ ಸ್ಥಿತಿ ಹಾಗೂ ಕಷ್ಟವನ್ನ ಅರಿತ ಅಂಗಡಿ ಮಾಲೀಕನು ಇಷ್ಟು ಹಣ ಅಂತ ಹೇಳಿದ್ದಾನೆ. ಆ ವ್ಯಕ್ತಿಯ ಮಾತಿನ ದಾಟಿಯನ್ನ ಅರಿತಂತಹ ವೃದ್ಧ ಚೀಲಕ್ಕೆ ಕೈ ಹಾಕಿ ನಾಣ್ಯ ತುಂಬಿದಂತಹ ಗಂಟನ್ನ ತೆಗೆದುಕೊಂಡಿದ್ದಾನೆ. ಈ ವೇಳೆ ಅಂಗಡಿ ಮಾಲೀಕನು ವೃದ್ಧ ಮಹಿಳೆಯು ಸಹ ನೀಡಿದ ಹಣವನ್ನ ಆಕೆಗೆ ವಾಪಸ್ ಹಿಂದಿರುಗಿಸಿ ಇದು ನಿಮ್ಮ ಪ್ರೀತಿಯ ಉಡುಗೊರೆ ಅಂತ ಹೇಳಿ ಈ ಆಭರಣಕ್ಕೆ ತಲಾ 20 ರೂಪಾಯಿ ಹಾಗೂ 10 ರೂಪಾಯಿ ಮಾತ್ರ ವಿಧಿಸಿರೋದಾಗಿ ಹೇಳಿರೋದನ್ನ ಕೂಡ ನಾವು ನೋಡಬಹುದು. ಮಾಲೀಕ ಹಾಗೆ ಹೇಳ್ತಿದ್ದಂತೆ ಈ ವೃದ್ಧ ದಂಪತಿಗಳು ಭಾವುಕರಾಗಿ ಕಣ್ಣೀರನ್ನ ಸುರಿಸಿದ್ದಾರೆ.
ಜೂನ್ 16ರಂದು ಶೇರ್ ಮಾಡಲಾದಂತಹ ಈ ವಿಡಿಯೋ ಒಂದು ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದ್ದು ಬಳಕೆದಾರರು ಅಂಗಡಿ ಮಾಲೀಕನ ಒಳ್ಳೆತನವನ್ನ ಸಹ ಮೆಚ್ಚಿಕೊಂಡಿದ್ದಾರೆ. ಬಳಕೆದಾರರೊಬ್ಬರು ಈ ಜಗತ್ತಿನಲ್ಲಿ ಇಷ್ಟೊಂದು ಕಾಳಜಿಯುಳ್ಳ, ಪ್ರೀತಿ ತೋರುವಂತಹ ಹಾಗೂ ಉದಾರ ಜನರಿದ್ದಾರೆ ಅಂತ ನೋಡೋದಕ್ಕೆ ತುಂಬಾ ಸಂತೋಷವಾಯಿತು. ಈ ವೃದ್ಧ ದಂಪತಿಯ ಆಶೀರ್ವಾದ ಅಂಗಡಿ ಮಾಲೀಕರಿಗೆ ಖಂಡಿತ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನೊಬ್ರು ಆಭರಣ ವ್ಯಾಪಾರಿಯ ಒಳ್ಳೆತನಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ಕಾಮೆಂಟ್ ಕೂಡ ಮಾಡಿದ್ದಾರೆ. ಮತ್ತೊಬ್ಬರು, ಇಂತಹ ವ್ಯಕ್ತಿಗಳು ನಮ್ಮ ಸುತ್ತಮುತ್ತಲೇ ಇರೋದಕ್ಕೆ ನಿಜಕ್ಕೂ ನಮ್ಗೆ ಹೆಮ್ಮೆ ಅನ್ಸುತ್ತೆ ಅಂತ ಹೇಳಿದ್ದಾರೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.